ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ಬ್ಲಾಗ್ಸ್. ಇವತ್ತು ರಾಯರ 405ನೇ ಪಟ್ಟಾಭಿಷೇಕ ಮಹೋತ್ಸವ ಇದ್ದಿದ್ದರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ಕಸ ಗುಡಿಸಿ ಮತ್ತು ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಪ್ರಸಾದ ಮಾಡೋಣ ಅಂತ ಪ್ರಸಾದ ಮಾಡೋಕ್ಕೆ ಹೋದೆ. ರಾಯರಿಗೆ ರವೆ ಪಾಯಸ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ನಾನಿವತ್ತು ನೈವೇದ್ಯಕ್ಕೆ ರವೆ ಪಾಯಸನೇ ಮಾಡ್ತಾಯಿದ್ದೀನಿ. ರವೆ ಪಾಯಸ ಮಾಡೋಕ್ಕೆ ನಾರ್ಮಲಾಗಿ 1 ಕಪ್ ರವೆ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ತೊಗೊಂಡಿದ್ದೆ. ತುಪ್ಪ ಎಲ್ಲ ತೊಗೊಂಡಿದ್ದೆ. ಫಸ್ಟು ತುಪ್ಪ ಹಾಕ್ಕೊಂಡ್ಮೇಲೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಆಗೋವರೆಗೂ ರೋಸ್ಟ್ ಥರ ಫ್ರೈ ಮಾಡ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ 1 ಕಪ್ ರವೆ ತೊಗೊಂಡಿದ್ನಲ್ಲ, ಅದನ್ನು ಆ ತುಪ್ಪಕ್ಕೆ ಹಾಕ್ಕೊಂಡು ರವೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲನ್ನ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಪೌಡ್ರು ಆ್ಯಡ್ ಮಾಡಿಕೊಂಡು ಮತ್ತು ಅದಕ್ಕೆ ಹುರಿದಿಟ್ಕೊಂಡಿದ್ದ ದ್ರಾಕ್ಷಿ ಗೋಡಂಬಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವ ರವೆ ಪಾಯಸ. ಸಖತ್ತಾಗಿದೆ ನೋಡೋಕ್ಕಂತೂ. ನೋಡೋಣ ನೈವೇದ್ಯ ಎಲ್ಲ ಆದಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಅದೆಲ್ಲ ನೈವೇದ್ಯ ಎಲ್ಲ ಮಾಡಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆಗೆಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೈವೇದ್ಯ. ರಾಯರು ಸಖತ್ತಾಗಿ ಕಾಣಿಸ್ತಿದ್ದಾರೆ. ರಾಯರು ಮಾತ್ರ ಮುದ್ದಾಗಿ ಕಾಣಿಸ್ತಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ದೇವಸ್ಥಾನಕ್ಕೆ ಹೊರಡೋಣ ಅಂತ ದೇವಸ್ಥಾನಕ್ಕೆ ಹೋದೆ. ನೋಡೋಣ ಬನ್ನಿ ದೇವಸ್ಥಾನದಲ್ಲಿ ರಶ್ ಇರುತ್ತಾ ಇಲ್ವಾ, ಫ್ರೀ ಇರುತ್ತಾ ಅಂತ. ಕೆಂಗೇರಿ ಹತ್ರ ಇರೋ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಂದಿದ್ದೆ. ನೋಡಿ ಇವತ್ತು ಗುರುವಾರನೂ ಆಗಿರೋದ್ರಿಂದ 405ನೇ ಪಟ್ಟಾಭಿಷೇಕ ವಿಶೇಷ ಪೂಜೆ ಮಹೋತ್ಸವ ಆಗಿರೋದ್ರಿಂದ ಜನ ಅಂತೂ ತುಂಬಾ ಇದ್ದರು. ನೋಡಿ ಯಾವ ಕಡೆ ನೋಡಿದ್ರು ಜನ ತುಂಬ ಜನ ಇದ್ದರು. ಅದಾದಮೇಲೆ ಒಂದು ಭಜನೆ ಸೌಂಡ್ ಕೂಡ ಕೇಳಿಸ್ಬೇಕು. ನೋಡೋಣ ಅಂತ ಹೇಳಿ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಡೆ. ಸಖತ್ತಾಗಿ ಆಡ್ತಾಯಿದ್ರು. ತೋರಿಸ್ತೀನಿ ಬನ್ನಿ ಅವ್ರು ಯಾರು ಅಂತ. ಚೆನ್ನಾಗೆಲ್ಲ ಹಾಡ್ತಾಯಿದ್ರು, ಚೆನ್ನಾಗಿ ಕೇಳಿಸ್ತಾ ಇತ್ತು. ಅಷ್ಟು ಇಂಪಾಗಿತ್ತು ಅವ್ರದ್ದು ಭಜನೆ ಹೇಳೋದು. ಭೋಗದ ಋಣಕ್ಕೆ ಗುರಿಯಾಗಿರಲು ಬೇಕು ನಿಷಿಹಗಲು ಶ್ರೀಹರಿಯ ನೆನೆಯಬೇಕು. ಭಜನೆ ಎಲ್ಲ ಆಯಿತು. ಭಜನೆ ಎಲ್ಲ ಆದಮೇಲೆ ವಿಶೇಷವಾಗಿ ಹೋಮ ಕೂಡ ಮಾಡ್ತಾಯಿದ್ರು ಇವತ್ತು. ಅದೆಲ್ಲ ಆದಮೇಲೆ ರಾಯರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ತೀರ್ಥ ಪ್ರಸಾದ ಇಸ್ಕೊಳ್ಳೋಣ ಅಂತೇಳಿ ಕ್ಯೂವಲ್ಲಿ ನಿಂತ್ಕೊಂಡೆ. ಕ್ಯೂ ಕೂಡ ತುಂಬ ಉದ್ದಾನೇ ಇತ್ತು. ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ರಾಯರ ತೀರ್ಥ ಪ್ರಸಾದ ಎಲ್ಲ ತೊಗೊಂಡೆ. ಅದಾದಮೇಲೆ ಮಂತ್ರಾಕ್ಷತೆ ಇಸ್ಕೊಂಡಿಲ್ಲ ಅಂದರೆ ಪೂರ್ತಿನೇ ಆಗಲ್ಲ ಅಲ್ವಾ. ಅದಕ್ಕೆ ರಾಯರ ಮಂತ್ರಾಕ್ಷತೆ ಕೂಡ ಇಸ್ಕೊಂಡೆ. ಅದಾದಮೇಲೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಓಲಾ ಬುಕ್ ಮಾಡ್ಕೊಂಡಿದ್ದೆ ಮನೆಗೆ ಹೋಗೋಣ ಅಂತ ಹೇಳಿ. ಅಲ್ಲಿ ಆಚೆ ಬಂದರೆ ಹಸು ನಿಂತಿತ್ತು. ಎಷ್ಟೇ ಆಗಲಿ ರಾಯರ ಪ್ರಿಯವಾದ ಕಂದಮ್ಮಗಳಲ್ವ ಅವು. ಅದಕ್ಕೆ ರಾಯರ ದೇವಸ್ಥಾನ ಹತ್ರನೇ ಇದ್ವು. ಅಷ್ಟೊತ್ತಿಗಾಗಲೇ ಓಲಾ ಕೂಡ ಬಂತು. ಮನೆ ಕಡೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ.